ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿದ್ಯಶ್ರೀ. ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ವೀಕ್ಷಕರೇ, ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಗಾರ್ಡನಲ್ಲಿ ನಿಮಗೆ ಹೆಚ್ಚಾಗಿ ರೆಡ್ ಕಲರ್ ಬಟರ್ಫ್ಲೈ ಮತ್ತು ರೆಡ್ ಮಿಕ್ಸ್ ಇದ್ದರೂ ಕೂಡ ತೊಂದರೆ ಇಲ್ಲ. ರೆಡ್ ಕಲರಲ್ಲಿ ಬಟರ್ಫ್ಲೈ ಅಂದರೆ ಪತ್ರಗಿತ್ತಿ ನಿಮ್ಮ ಸುತ್ತಮುತ್ತ ಕಾಣ್ತಾ ಇದ್ದರೆ, ಪದೇ ಪದೇ ಕಾಣ್ತಾ ಇದ್ದರೆ, ಇನ್ಕ್ಲೂಡಿಂಗ್ ನಿಮ್ಮ ಕನಸಲ್ಲೂ ಕೂಡ ಕಾಣ್ತಾ ಇದ್ದರೆ, ಅದರ ಮೀನಿಂಗ್ ಏನಪ್ಪ ಅಂದರೆ ಹ್ಯಾಪಿನೆಸ್ ಮತ್ತು ಕರೇಜ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಅರ್ಥ. ಓಕೆ, ರೆಡ್ ಕಲರ್ ವಿಂಗ್ಸ್ ಇರೋವಂಥ ಪಾತ್ರೆಗಿತ್ತಿ ನಿಮಗೆ ಕಾಣಿಸ್ಕೊಂಡಾಗ ಅದರ ಸಿಂಬಲೈಸ್ ಏನಾಗಿರ್ತದೆ ಅಂದರೆ ಒಂದು ಕಂಪ್ಲೀಟಾಗಿ ಪ್ಯಾಷನ್. ನೀವು ಒಂದು ಪ್ಯಾಷನೇಟ್ ಎನರ್ಜಿಯಲ್ಲಿ ಬರ್ತಿದ್ದೀರಾ, ನಿಮಗೆ ಸ್ಟ್ರೆಂತ್ ಬರ್ತಾ ಇದೆ, ಪವರ್ ಬರ್ತಾ ಇದೆ. ಓಕೆ, ನಿಮ್ಮ ಲೈಫಲ್ಲಿ ಕರೇಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಅದ್ರ ಜೊತೆಗೆ ನಿಮಗೆ ಒಂದು ಪ್ರೊಟೆಕ್ಷನ್ ಸಿಗ್ತಾ ಇದೆ. ಯಾವುದರಿಂದ ಅಂದರೆ ನಿಮಗೆ ಎವಿಲೈ ಎನರ್ಜಿ ಅಂದರೆ ದೃಷ್ಟಿ ತಾಗುವಂಥದ್ದು ಮತ್ತು ಬ್ಯಾಡ್ ಲಕ್ ಎನರ್ಜಿಯಲ್ಲಿ ನೀವೇನಾದರೂ ಬಳಲ್ತಾ ಇದ್ದರೆ ಅದರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ ಅಂಥೇಳಿ ಮೀನಿಂಗ್ ಆಗಿರುತ್ತೆ. ಇದರ ಜೊತೆಗೆ ಯಾರೆಲ್ಲ ಮ್ಯಾರೇಜ್ ಆಗಿಲ್ಲ, ನಿಮಗೆ ನಿಮ್ಮ ಲೈಫಲ್ಲಿ ಲವ್ ಮತ್ತು ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅನ್ನೋ ಸೂಚನೆ ಕೂಡ ಈ ರೆಡ್ ಕಲರ್ ಬಟರ್ಫ್ಲೈ ಕಾಣಿಸ್ಕೊಂಡಾಗ ಆಗುತ್ತೆ. ಅಂದರೆ ನಿಮಗೆ ಕಂಪ್ಲೀಟಾಗಿ ಯೂನಿವರ್ಸಿಂದ ಅನ್ಕಂಡೀಷ್ನಲ್ ಲವ್ ಸಿಗ್ತಾ ಇದೆ, ನಿಮ್ಮ ಪಾರ್ಟ್ನರಿಂದ ಅನ್ಕಂಡೀಷ್ನಲ್ ಲವ್ ಎನರ್ಜಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾ ಇದೆ ಅಂತ ಮೀನಿಂಗ್ ಆಗಿರುತ್ತೆ. ಸ್ಪಿರಿಚುವಲಿ ಅವೇಕ್ನಿಂಗ್ ಆಗುತ್ತೆ. ಅದ್ರ ಜೊತೆಗೆ ಫೆಮಿನೈನ್ ಎನರ್ಜಿ ಇರುವಂತಹ ಎಲ್ಲ ದಿವ್ಯ ಶಕ್ತಿಗಳು, ದೇವಿಯರ ಆಶೀರ್ವಾದ ಮತ್ತು ನಿಮ್ಮ ರೂಟ್ ಚಕ್ರ ಹೀಲ್ ಆಗ್ತಾ ಇದೆ ಅಂತ ಕೂಡ ಮೀನಿಂಗ್ ಆಗಿರುತ್ತೆ. ಇನ್ನು ನಿಮ್ಮ ಸುತ್ತಮುತ್ತ ಪಿಂಕ್ ಕಲರ್ ಬಟರ್ಫ್ಲೈ ನಿಮಗೆ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಅಂತ ಅಂದರೆ ತುಂಬ ಕಂಟ್ರೀಸಲ್ಲಿ ಏನು ಜನ ಬಿಲೀವ್ ಮಾಡ್ತಾರೆ ಅಂತಂದರೆ ನಿಮ್ಮ ಒಳಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದೆ, ಪೇಷನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಅದ್ರ ಜೊತೆಗೆ ಸ್ಪಿರಿಚುವಲ್ ಮೀನಿಂಗ್ ಏನಪ್ಪ ಅಂತಂದರೆ ನೀವು ಯಾವುದೇ ರೀತಿಯ ಪ್ರಾಬ್ಲಮ್ ಹೊಂದಿದರೆ ಅಥವಾ ಏನಾದರೂ ಲಾಸ್ ಆಗಿದ್ದರೆ ಪಿಂಕ್ ಬಟರ್ಫ್ಲೈ ನೀವು ಪದೇ ಪದೇ ನೋಡ್ತಾ ಇದ್ರಿ, ಕಾಣಿಸ್ತಾ ಇದ್ದರೆ ಅದರ ಅರ್ಥ ನೀವು ನಿಮ್ಮ ದಾರಿಯನ್ನು ಕಂಡುಕೊಳ್ಳಿ ಅಂತ ಅರ್ಥ. ನೀವು ನಿಮ್ಮ ಲೈಫಲ್ಲಿ ಮುಂದೆ ಸಾಗೋಕ್ಕೆ ದಾರಿಗಳನ್ನು ಹುಡ್ಕೊಳ್ಳಿ ಅಂತ ಮೀನಿಂಗ್ ಆಗಿರುತ್ತೆ. ಪಿಂಕ್ ಕಲರ್ ಅಂತ ಅಂದಾಗ ಎಮೋಷನ್ಸ್, ಓಕೆ, ಫೆಮಿನೈನ್ ಎನರ್ಜಿ ಅಂತಲೂ ಹೇಳ್ಬೋದು. ಎಮೋಷನ್ಸ್ ತುಂಬ ವೀಕ್ ಆಗಿದ್ದರೆ ನೀವು ನಿಮ್ಮ ಎಮೋಷನ್ಸನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು, ಹಾರ್ಟ್ ಚಕ್ರವನ್ನು ಹೀಲ್ ಮಾಡ್ಕೋಬೇಕು. ಓಕೆ, ಹಳೆತನ್ನು ಮರೆತು ಹೊಸದನ್ನು ಜೀವಿಸೋಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ಕೂಡ ಪಿಂಕ್ ಕಲರ್ ಬಟರ್ಫ್ಲೈ ಮೀನಿಂಗ್ ಆಗಿರುತ್ತೆ. ಹಾಗೆಯೇ ಆರ್ಕೇಂಜಲ್ ಚಾಮ್ಯುಯಲ್ ಅವರು ಕೂಡ ಪಿಂಕ್ ಅವರವನ್ನು ಹೊಂದಿರ್ತಾರೆ. ಸೊ ಪಿಂಕ್ ಬಟರ್ಫ್ಲೈ ಕಂಡಾಗ ಆರ್ಕೇಂಜಲ್ ಚಾಮ್ಯುಯಲ್ ಕೂಡ ನಿಮಗೆ ಹೀಲ್ ಮಾಡ್ತಾರೆ, ಅನ್ಕಂಡೀಷ್ನಲ್ ಲವ್ ಕೊಡ್ತಾರೆ ಅನ್ನೋದು ಕೂಡ ಆಗಿರುತ್ತೆ. ಮತ್ತು ಗೈಡೆನ್ಸ್ ಆಗಿರುತ್ತೆ. ನೀವು ಎಮೋಷ್ನಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು, ನಿಮ್ಮ ಹಿಡಿತದಲ್ಲಿ ನಿಮ್ಮ ಮನಸ್ಸು ಭಾವವನ್ನು ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದು ಕೂಡ, ಮತ್ತು ಹೀಲ್ ಮಾಡ್ಕೋಬೇಕು ನಿಮ್ಮನ್ನು ನೀವು ಅನ್ನೋದು ಕೂಡ ಮೀನಿಂಗ್ ಆಗಿರುತ್ತೆ. ಮತ್ತು ಹೊಸ ಲವ್, ಹೊಸ ಪ್ರೀತಿ ಮತ್ತು ನಿಮ್ಮ ಬಗ್ಗೆ ನಿಮಗೆ ಸೆಲ್ಫ್ ಲವ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಓಕೆ, ಅದನ್ನು ಬಿಲ್ಡ್ ಮಾಡ್ಕೊಳ್ಳೋದು ಕೂಡ ಈ ಪಿಂಕ್ ಕಲರ್ ಬಟರ್ಫ್ಲೈ ಮೀನಿಂಗ್ ಆಗಿರುತ್ತೆ. ವೀಕ್ಷಕರೇ, ನಿಮ್ಮ ಸುತ್ತಮುತ್ತ ಪರ್ಪಲ್ ಕಲರ್ನ ಚಿಟ್ಟೆ ಪಾತ್ರೆಗಿತ್ತಿ ಕಾಣಿಸ್ಕೊಂಡ್ರೆ ಅದರ ಮೀನಿಂಗ್ ಏನಪ್ಪ ಅಂತಂದರೆ ನೀವು ನಿಮ್ಮ ಲೈಫಲ್ಲಿ ಒಂದು ಸವಾಲನ್ನು ಎದುರಿಸ್ಬೇಕು. ಅಂದರೆ ನ್ಯೂ ಚಾಲೆಂಜಸ್ ಬರ್ತಾ ಇದೆ, ಆ ಚಾಲೆಂಜಸ್ನ ಫೇಸ್ ಮಾಡಬೇಕು ಅಂತ ಅರ್ಥ. ಜೊತೆಗೆ ಇನ್ನರ್ ಸ್ಟ್ರೆಂತ್ ಸ್ಟ್ರಾಂಗ್ ಆಗ್ತಾ ಇದೆ. ಓಕೆ, ನೀವು ಒಂದು ನ್ಯೂ ಚಾಲೆಂಜ್ ಫೇಸ್ ಮಾಡೋಕ್ಕೆ ನಿಮ್ಮೊಳಗೆ ಒಂದು ಇನ್ನರ್ ಸ್ಟ್ರೆಂತು ಜಾಗೃತಿ ಆಗ್ತಾ ಇದೆ ಅಂತ ಕೂಡ ಮೀನಿಂಗ್ ಇರುತ್ತೆ. ಅದ್ರ ಜೊತೆಗೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಆಧ್ಯಾತ್ಮಿಕ ಜರ್ನಿಯನ್ನು ಶುರು ಮಾಡ್ತಾ ಇದ್ದೀರಾ ಅಂತ ಮೀನಿಂಗ್ ಇರುತ್ತೆ. ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸ್ಕೊಳ್ಳೋ ಅಂತಹ ಒಂದು ಸಮಯ ಬರ್ತಾ ಇದೆ ಅಂತ ಕೂಡ ಪರ್ಪಲ್ ಕಲರ್ ಮೀನಿಂಗ್ ಆಗಿರ್ತದೆ. ಅದ್ರ ಜೊತೆಗೆ ಸ್ಪಿರಿಚುವಲಿ ಎನ್ಲೈಟ್ಮೆಂಟ್ ನಿಮಗೆ ಸಿಗ್ತಾ ಇದೆ ಅನ್ನೋ ಮೀನಿಂಗ್ ಕೂಡ ಆಗಿರುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂತಹ ಬಟರ್ಫ್ಲೈ ಮೀನಿಂಗ್ ಆಗಿದೆ. ನಿಮಗೆ ಯಾವ್ಯಾವ ಬಣ್ಣದ ಬಟರ್ಫ್ಲೈ ಕಾಣ್ತಾ ಇದೆ ಅಂಥೇಳಿ ಶೇರ್ ಮಾಡ್ಕೊಳ್ಳಿ. ಹೆಚ್ಚು ಜನರಿಗೆ ಈ ವಿಚಾರವನ್ನು ಶೇರ್ ಮಾಡಿ. ರೇಖಿ ವಿದ್ಯಾಲಯಕ್ಕೆ ಸಪೋರ್ಟ್ ಮಾಡಿ. ಯಾರೆಲ್ಲ ನ್ಯೂ ವ್ಯೂವರ್ಸ್ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ರೇಖಿ ವಿದ್ಯಾಲಯಕ್ಕೆ ಸದಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.